ಕನ್ನಡ 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 ಕನ್ನಡ. ರಾಜ್ಯದಲ್ಲಿ ವಹಿವಾಟು ನಡೆಸುವ ರಾಜ್ಯದ ಎಲ್ಲ ಸರ್ಕಾರಿ, ಸ್ವಾಯತ್ತ ಮತ್ತು ಖಾಸಗಿ ಸಂಸ್ಥೆಗಳು ನಾಮಫಲಕದಲ್ಲಿ 60% ಕನ್ನಡ ಬಳಸುವಂತೆ ಸರ್ಕಾರ ಕಟ್ಟುನಿಟ್ಟಾಗಿ ಆದೇಶ ಹೊರಡಿಸಿದೆ. ನಿಯಮ ಪಾಲಿಸದ ವಾಣಿಜ್ಯ, ಕೈಗಾರಿಕೆ, ವ್ಯಾಪಾರ ಸಂಸ್ಥೆಗಳು, ಪ್ರಯೋಗಾಲಯಗಳು, ಮನರಂಜನೆ ಕೇಂದ್ರ ಹಾಗೂ ಹೋಟೆಲ್ಗಳಿಗೆ ಕರವೇ ಸೇರಿದಂತೆ ಕನ್ನಡಪರ ಸಂಘಟನೆಗಳು ಆಂಗ್ಲ ನಾಮಫಲಕಕ್ಕೆ ಮಸಿ ಬಳಿದು ತೆರವುಗೊಳಿಸುವ ಕಾರ್ಯ ಮಾಡುತ್ತಾ ಬರ್ತಿದೆ. ಇಷ್ಟಾದರೂ ಎಚ್.ಡಿ.ಕೋಟೆ ತಾಲೂಕಿನ ಹಲವೆಡೆ ಸರ್ಕಾರದ ನಿಯಮವನ್ನು ಪಾಲಿಸಿಲ್ಲ. ಕೆಲ ಹೋಟೆಲ್ಗಳಲ್ಲಿ ಆಂಗ್ಲ ನಾಮಫಲಕಗಳನ್ನೇ ಅಳವಡಿಸಲಾಗಿದೆ. ಹೆಸರಿಗೆ ಮಾತ್ರ ಚಿಕ್ಕದಾಗಿ ಕನ್ನಡ ಪದ ಬಳಕೆ ಮಾಡಲಾಗಿದೆ. ಇದರಿಂದ ಆಕ್ರೋಶಗೊಂಡ ಕರವೇ ಪ್ರವೀಣ್ ಶೆಟ್ಟಿ ಬಣ ಇವತ್ತು ಸರ್ಕಾರದ ಆದೇಶದಂತೆ ನಾಮಫಲಕದಲ್ಲಿ 60% ಕನ್ನಡ ಅಕ್ಷರ ಬಳಸದ ಹೋಟೆಲ್ಗಳಿಗೆ ಖಡಕ್ ಎಚ್ಚರಿಕೆ ನೀಡಿತು. ಹ್ಯಾಂಡ್ ಪೋಸ್ಟ್ ಬಾವಲಿ ರಸ್ತೆ ಮಾರ್ಗದಲ್ಲಿರುವ ಇಂಡಿಯನ್ ಹೋಟೆಲ್ಗೆ ತೆರಳಿದ ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಧಿಕ್ಕಾರ ಕೂಗಿದರು. ಹೋಟೆಲ್ನ ನಾಮಫಲಕದಲ್ಲಿ 60% ಕನ್ನಡ ಪದ ಬಳಕೆ ಮಾಡದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ 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 ಕನ್ನಡ. ಯಾವುದೇ ಉದ್ಯಮಿಗಳಾಗಲಿ, ಹೋಟ್ಲ್ಗಳಾಗಲಿ, ಅಂಗಡಿಗಳಾಗಲಿ 60% ಕನ್ನಡ ಇರಬೇಕು. 40% ಇತರ ಭಾಷೆ ನೀವು ಯಾವ್ದಾರು ಹಾಕೊಳ್ಳಿ. ಆದರೆ ನಿಮ್ಮಲ್ಲಿ 60% ಇಲ್ಲ ಕನ್ನಡ ಭಾಷೆ. ಇಂಡಿಯನ್ ಅಂತ ಹೋಟೆಲ್ ಇದೆ, ಅದು 60% ಇಲ್ಲ. ಮೊನ್ನೆನೂ ಕೂಡ ಹೇಳಿದ್ದೀವಿ. ಆದರೂ ಕೂಡ ನೀವು ಇನ್ನೂ ಚೇಂಜ್ ಮಾಡಿಲ್ಲ. ಇನ್ನೊಂದು ವಾರದೊಳಗಡೆ ನಿಮ್ಮ ಬೋರ್ಡು ಕನ್ನಡದಲ್ಲಿರಬೇಕು. ಹಿಂದ್ಗಡೆ ಇದೆ ನೋಡಿ, ಒಂದು ರಾಯಲ್ ಅಂತ ಒಳ್ಳಿದಿಲ್ಲ, ಆ ಥರ ಹೆಸರು ಬರಬೇಕು. ಇಂಡಿಯನ್ ಅಂತ ದೊಡ್ಡ ಕನ್ನಡದಲ್ಲಿ ದೊಡ್ಡ ಅಕ್ಷರದಲ್ಲಿ ಬರಬೇಕು. ಇಲ್ಲ ಅಂತಂದರೆ ಇನ್ನೊಂದು ವಾರದೊಳಗಡೆ ನೀವು ಮಾಡಿಲ್ಲ ಅಂತಂದರೆ ಆ ಬೋರ್ಡ್ಗಳನ್ನ ನಾವೇ ಹೊಡೆದು ಕಿತ್ತಾಕಂಥ ಕೆಲಸನ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ನಮ್ಮ ಕಾರ್ಯಕರ್ತರು, ನಾವು ಪದಾಧಿಕಾರಿಗಳೆಲ್ಲ ಮಾಡಬೇಕಾಯ್ತು. ಇನ್ನೊಂದು ವಾರ ನಿಮ್ಮ ಇಂಡಿಯನ್ ಹೋಟ್ಲ್ ಅವರಿಗೆ ಎಚ್ಚರಿಕೆ ಕೊಡ್ತಿರೋದು, ಇನ್ನೊಂದು ವಾರದೊಳಗಡೆ ಎಲ್ಲ ನಿಮ್ಮ ಬೋರ್ಡ್ ಏನಿದೆ ಅದು ಕನ್ನಡಮಯವಾಗಿರಬೇಕು. ಇನ್ನು ವಾರ ಅಥವಾ 15 ದಿನದೊಳಗೆ ಕನ್ನಡ ನಾಮಫಲಕ ಅಳವಡಿಸದಿದ್ದರೆ ಆಂಗ್ಲ ನಾಮಫಲಕ ತೆರವುಗೊಳಿಸುವುದಾಗಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಕ್ರಾಂತಿಕುಮಾರ್ ಖಡಕ್ ಎಚ್ಚರಿಕೆ ನೀಡಿದರು. ಯಶೋದವ್ರೆ, ನೀವು ಓನರಾ? ನಾನು ಕ್ರಾಂತಿಕುಮಾರ್ ಅಂತ ಮಾತಾಡೋದು, ರಕ್ಷಣೆ ವೇದಿಕೆ ಅಧ್ಯಕ್ಷ ಕೋಟೆಯಿಂದ. ನೋಡಿ, ಸರ್ಕಾರದ ಆದೇಶ 60% ಕನ್ನಡ ಇರಬೇಕು ಅಂತಿದೆ. 60% 60%, ಬಟ್ ನಿಮ್ಮ ಬೋರ್ಡಲ್ಲಿ 60% ಇಲ್ಲ. ಇಂಡಿಯನ್ ಹೋಟೆಲ್ ಅಂತ ದೊಡ್ಡದಾಗಿ 60% ಅದನ್ನೇ ಹಾಕೊಂಡಿದ್ದೀರಿ. ಆ ಇಂಡಿಯನ್ ಅಂತ ಏನಿದೆ ದೊಡ್ಡದಾಗಿ ಅಲ್ಲಿ ಕನ್ನಡ ಬರಬೇಕು. ಇನ್ನು 40% ನಿಮ್ಮ ಭಾಷೆ ಇಂಗ್ಲೀಷು ಇನ್ನೊಂದು ಬರ್ಕೊಳ್ಳಿ. ಬಟ್ ಆದರೆ 60% ಕನ್ನಡ ಇರಬೇಕು. ಇನ್ನೊಂದು ವಾರದೊಳಗಡೆ ನಿಮ್ಮ ಬೋರ್ಡು ಕನ್ನಡಮಯವಾಗಿರಬೇಕು. ಒಂದು ವಾರ ತಗೊಳ್ಳಿ. ಒಂದು ವಾರದಲ್ಲಿ ನೀವು ಚೇಂಜ್ ಮಾಡಬೇಕು. ಇಲ್ಲ ಅಂತಂದರೆ ಒಂದು ವಾರದಲ್ಲಿ ನೀವು ಚೇಂಜ್ ಮಾಡಿಲ್ಲ ಅಂದರೆ ನಾವು ಚೇಂಜ್ ಮಾಡ್ತೀವಿ. ನಾವು ನಿಮ್ಮ ಬೋರ್ಡ್ನ ಕಿತ್ತಾಕಬೇಕಾಗತ್ತೆ. ನೀವು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗ ಮಾಡ್ತಿರೋದು, ಸಂಪಾದನೆ ಮಾಡ್ತಿರೋದು ಇಲ್ಲಿ ಭಾಷೆಗೆ ನೀವು ಮಾನ್ಯತೆ ಕೊಡಬೇಕು. ಮೊದಲು ಮಾಡಬೇಕು ಆ ಕೆಲಸನ. ಒಂದು ವಾರದೊಳಗಡೆ ನೀವು ಮಾಡಬೇಕು. ಇವತ್ತೇ ಆ ಬೋರ್ಡ್ನ ತೆರವು ಮಾಡಿ ರೆಡಿ ಮಾಡಿಸಿ ಒಂದು ವಾರದೊಳಗಡೆ ಹಾಕ್ಬೇಕು. ಇಲ್ಲ ಅಂದರೆ ನಾವು ಹೊಡೆದಾಕ್ಬೇಕಾಗತ್ತೆ. ಆಯಿತು, ಒಂದು ವಾರ ಬೇಡ, 10 ದಿನ ತಕ, 10 ಡೇಸ್, 7 ದಿನ ಬೇಡ, 10 ದಿನ ತಗೊಳ್ಳಿ. ಇಲ್ಲೆಲ್ಲರೂ ಇದ್ದಾರೆ, ಮಾಧ್ಯಮದವರು, TV ಅವರೆಲ್ಲ, ಅವ್ರ ಮುಂದೆನೇ ಹೇಳಿ. ಈಗ ಇಂಡಿಯನ್ ಹೋಟೆಲ್ ಅವರು 15 ದಿನ ಟೈಮ್ ಕೊಡಿ, 15 ದಿನದಲ್ಲಿ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಸರಿ, ನಾವು ಮಾಡ್ತೀವಿ. ಆದಷ್ಟು ಬೇಗ ಮಾಡಿ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ. ಕನ್ನಡ ಕನ್ನಡ ಬನ್ನಿ, ನಮ್ಮ ಕನ್ನಡ 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 ಬನ್ನಿ, ನಮ್ಮ ಕನ್ನಡ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣಕ್ಕೆ. ಏನು ಈ ದಿನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಕನ್ನಡ ನಾಮಫಲಕ ಬಗ್ಗೆ ಕೋಟೆ ಮತ್ತು ನಮ್ಮ ಹ್ಯಾಂಡ್ ಪೋಸ್ಟ್ ಭಾಗದಲ್ಲಿ ಕನ್ನಡವನ್ನು ಅರಿವು ಮೂಡಿಸುವಂಥ ಕೆಲಸವನ್ನು ನಾವು ಇವತ್ತು ಇಂಡಿಯನ್ ಹೋಟೆಲು ಮತ್ತು ಎಚ್.ಡಿ.ಕೋಟೆ ಹೈಪರ್ ಮಾರ್ಕೆಟು ಮತ್ತು ಕೂಲ್ ಆ್ಯಂಡ್ ಹೋಟೆಲ್ ಮೂರು ಹೋಟೆಲ್ಗಳಿಗೂ ಮತ್ತು ಮಾಲ್ಗೂ ಹೋಗಿ ನಾವು ಕನ್ನಡವನ್ನು ಸರ್ಕಾರದ ಆದೇಶದಂತೆ 60% ಕನ್ನಡ ಇರಬೇಕು, 40% ಇತರ ಭಾಷೆ ಯಾವ್ದಾದ್ರು ಭಾಷೆ ಅಂತೇಳಿ ನಮ್ಮ ಕೋಟೆ ಮತ್ತು ಹ್ಯಾಂಡ್ ಪೋಸ್ಟ್ ಭಾಗದಲ್ಲಿ ಕನ್ನಡಮಯವಾಗಿರಬೇಕು. ನೀವು ಇಲ್ಲಿ ವ್ಯಾಪಾರ ಮಾಡೋದು, ಉದ್ಯೋಗ ಮಾಡೋದು, ಎಲ್ಲ ಸಂಪಾದನೆ ಮಾಡೋದೆಲ್ಲ ಇಲ್ಲಿ
ನಿಮ್ಮ ಇಂಗ್ಲೀಷಲ್ಲಿ ಬೋರ್ಡ್ ಇರೋದ್ರಿಂದ ನಾವು ಕನ್ನಡನ ಇಲ್ಲಿ ಮಾಡಬೇಕು ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು 15 ದಿನದೊಳಗಡೆ ನೀವು ಬೋರ್ಡ್ನ ಚೇಂಜ್ ಮಾಡಲಿಕ್ಕೆ ಅವ್ರಿಗೆ ಗಡುವು ಕೊಟ್ಟಿದ್ದೀವಿ. 15 ದಿನದೊಳಗಡೆ ಅವರು ಚೇಂಜ್ ಮಾಡಲಿಲ್ಲ ಅಂತಂದರೆ ಆ ಬೋರ್ಡ್ನ ನಾವೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಚೇಂಜ್ ಮಾಡೋಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಅವ್ರಿಗೆ ಎಚ್ಚರಿಕೆನ ನಮ್ಮ ಪದಾಧಿಕಾರಿಗಳು ನಾವು ಎಲ್ಲರೂ ಸೇರಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.